ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವರ ವತಿಯಿಂದ 5 ದಿನಗಳ ಅಕ್ಯುಪ್ರೆಷರ್ ಮತ್ತು ಸುಜುಕೋ ಮ್ಯಾಗ್ನೆಟ್ ಹಾಗೂ ವೈಬ್ರೇಷನ್ ಥೆರಪಿ ಚಿಕಿತ್ಸಾ ಶಿಬಿರ ದಿನಾಂಕ ಇದೇ ಮೇ 24 ರಿಂದ ಮೇ 28 ರವರೆಗೂ ಹಮ್ಮಿಕೊಳ್ಳಲಾಗಿದೆ. ಸಮಯ ಬೆಳಗ್ಗೆ 8 ರಿಂದ ಮಧ್ಯಾಹ್ನ 8 ಗಂಟೆ ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ಇರುತ್ತದೆ. ಸ್ಥಳ ವಿಶ್ವ ಕಲ್ಯಾಣಿ ಭವನ, ಜಿಡಿಎ ಬಡಾವಣೆ, ಕಾಯಕ ಸ್ಕೂಲ್ ಹತ್ತಿರ, ನಳಂದ ಕಾಲೇಜು, ಕಲಬುರಗಿ. ಈಶ್ವರಿ ವಿಶ್ವವಿದ್ಯಾಲಯ ಜಿಡಿಎ ಬಡಾವಣೆ ಕಲಬುರಗಿಯಲ್ಲಿ 5 ದಿನಗಳ ಅಕ್ಯುಪಂಕ್ಚರ್ ಮತ್ತು ಸುಜೋಕೋ ಮ್ಯಾಗ್ನೆಟಿಕ್ ವೈಬ್ರೇಷನ್ ಥೆರಪಿ ಚಿಕಿತ್ಸಾ ಶಿಬಿರ ಇವತ್ತಿನಿಂದ ಪ್ರಾರಂಭವಾಗಿದೆ. ವಿಶ್ವ ಕಲ್ಯಾಣಿ ಭವನ, ಜಿಡಿಎ ಬಡಾವಣೆ, ಕಾಯಕ ಸ್ಕೂಲ್ ಹತ್ತಿರ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಬಡಾವಣೆ ನಾಗರಿಕರಲ್ಲದೆ ಕಲಬುರಗಿಯ ಎಲ್ಲ ಹಿರಿಯ ನಾಗರಿಕರು ಮತ್ತು ಇದನ್ನು ಲಾಭವನ್ನು ಪಡೆದುಕೋಬೇಕು. ಅಕ್ಯುಪಂಕ್ಚರ್ ಚಿಕಿತ್ಸಾ ಪದ್ಧತಿಯು ಪ್ರಾಕೃತಿಕ ಚಿಕಿತ್ಸೆ ಒಂದು ಅಂಗ. ಅಕ್ಯುಪಂಕ್ಚರ್ ಬಿಂದುಗಳು ಮತ್ತು ಅಂಗಾನುಗಳು ಮೇಲೆ ನಡೆಸಿವೆ. ಇವು ನರಗಳ ತುದಿಗಳು ಶರೀರದ ಯಾವುದಾದರೂ ಅಂಗದಲ್ಲಿ ಕೊರತೆ ಅಥವಾ ನೋವು ಉಂಟಾದರೆ ಅಕ್ಯುಪಂಕ್ಚರ್ ಪದ್ಧತಿಯಿಂದ ಚಿಕಿತ್ಸೆಯನ್ನು ಮಾಡಬಹುದಾಗಿದೆ. ಚಿಕಿತ್ಸೆಯಿಂದ ಶರೀರದ ರಕ್ತ ಪರಿಚಲನೆ ಮೇಲೆ ಪ್ರಭಾವ ಬೀರಿ ಯಾವುದೇ ಔಷಧಿಗಳ ಸೇವನೆ ಇಲ್ಲದೆ ಗುಣವಾಗಲು ಸಹಕರಿಸುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಧಿಕ ತೂಕ, ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಕುತ್ತಿಗೆ ನೋವು, ಬೆನ್ನು ನೋವು, ತಲೆನೋವು, ಹಾಸಿಗೆ ಒದ್ದೆಯಾಗೋದು, ಪಾರ್ಶ್ವವಾಯು, ಮಂಡಿ ನೋವು, ಕೀಲು ನೋವು, ಆಹಾರ ಜೀರ್ಣ ತೊಂದರೆ, ಅಸಿಡಿಟಿ, ಜಠರ ದುರಿತ, ಮಲಬದ್ಧತೆ, ಸಂಧಿವಾತ. ಪ್ರಥಮ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಓಂಕಾರ ಸ್ವರೂಪಿಗಳಿಗೆ ನನ್ನ ಓಂಕಾರದ ನಾದ ಪ್ರಣಾಮಗಳು. ಮೊಟ್ಟ ಮೊದಲಿಗೆ ನಾನು 1971ನೇ ಇಸ್ವಿಯಲ್ಲಿ ಈ ಓಂ ಶಾಂತಿ ಇರತಕ್ಕಂಥ ಸಂಸ್ಥೆಯ ಸಂಪರ್ಕದಲ್ಲಿ ನಾನು ಬಂದೆ. ಈ 54 ವರ್ಷಗಳಿಂದ ಈ ಓಂಕಾರ ನಾದವನ್ನು ನಾನು ಮೈಗೂಡಿಸಿಕೊಂಡೆ. ಪ್ರಥಮದಲ್ಲಿ ಈ ಬ್ರಹ್ಮಾಂಡ ನಿರ್ಮಾಣವಾಗಿದ್ದೇ ಓಂಕಾರ ನಾದದಿಂದ. ಈ ಬ್ರಹ್ಮಾಂಡ ಬದುಕುತ್ತಿರುವುದೇ ಈ ಓಂಕಾರ ನಾದದಿಂದ. ಬ್ರಹ್ಮಾಂಡ ಕೊನೆಗೆ ಪ್ರಳಯವಾಗಿ ಐಕ್ಯವಾಗುವ ಅಂತ್ಯ ಸ್ಥಳವೇ ಓಂಕಾರ ನಾದ. ओंकार में बहुत शक्ति है, मैं ही मान लेती हूँ. ओंकार शब्द आकार विकार मकार से बने सोना ब्रह्मा विष्णु महेश का प्रतीक है. और जो भी शक्ति हमको जो भी मिलती है, जो भी करने के लिए, सोचने के लिए, चलने के लिए, खाने पीने के लिए, वो सब परमात्मा का हम अनुभव करते हैं. उन्होंने ऐसा बोला कि शरीर हमारा आत्मा शरीर में तादाद में होके काम करता है, मगर सही काम करने वाला तो आत्मा. हम ब्रह्म कुमारी में आते तो पहले वही सीखे, मैं शरीर नहीं हूँ, मैं आत्मा हूँ. इसका एक पहचान हमको ब्रह्म कुमारी में आने के बाद हो गई. तो इसके लिए मैं ब्रह्म कुमारी संस्था का बहुत बहुत आभार मानती हूँ, धन्यवाद देती हूँ. और इनका कार्य तो बहुत अच्छा चल रहा है. ये लोग ज्ञान का तो समर्पण कर सब समाज के लिए करते रहते हैं. ज्ञान के माध्यम से सबको समझाते हैं जीवन कैसा रहना चाहिए, बाबा ने क्या गाइडलाइन दी, श्रीमत के मत पर कैसा चलने का है. और बाबा को ने इसका परिचय भी उन्होंने हमें दिए. सो है अभी ये हम इधर फिजियोथेरापी या जो भी है वो